ಇಲ್ಲ ಹಳ್ಳಿಗಳವರು ತುಂಬಾ ನೊಂದಿದ್ದಾರೆ. ಸೊ ಹಂಗಾಗಿ ನೋವಿನ ಕಥೆ ನೋಡಕ್ ಹೋಗ್ತಾ ಇದ್ದಾರೆ. ಕೆಲವರು ಇಲ್ಲಿ ಸುಖವಾಗಿದ್ದಾರೆ. ಸೊ ಹಂಗಾಗಿ ಅವರೇನೋ ಮನಸ್ಸು ಮಾಡೋ ವಿಷಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ಬೋದು, ಅಥವಾ ಒಂದಷ್ಟು ಈ ಸಿನಿಮಾದ ಬಗ್ಗೆ ಬರ್ತಿರೋ ಚರ್ಚೆ ಮೇಲೆ ಯೋಚನೆ ಮಾಡ್ತಾ ಇರ್ಬೋದು. ನಮಗೂ ಅದೇ ವಿಷಯದ ಬಗ್ಗೆ ನಾವು ಡೈರೆಕ್ಟ್ರು ಮಾತಾಡ್ತಾನೆ ಇದೀವಿ ಯಾವಾಗ್ಲೂ. ಇವತ್ತು ಮೈಸೂರಲ್ಲಿ ಒಬ್ರು ಮದನ್ ಅಂತ, ಆನೇಕಲ್ಲಲ್ಲಿ ಮದ್ದೂರಪ್ಪ ಅಂತ, ಈ ತರ ದಾವಣಗೆರೆಯಲ್ಲಿ ಒಬ್ರು ಲೆಕ್ಚರರು, ಚನ್ನಪಟ್ಟಣದಲ್ಲಿ ಸಾಯಿ ಸತೀಶ್ ಅಂತ ಒಬ್ರು, ಈ ತರ ದೊಡ್ಡ ದೊಡ್ಡ ಲೀಡರ್ಗಳು ಮುಂದೆ ನಿಂತು ಈ ಸಿನಿಮಾನ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ, ಸಮಾನತೆ ಬಗ್ಗೆ ತಿಳ್ಕೊಂಡ್ಲಿ ಅನ್ನೋ ವಿಷಯಕ್ಕೆ ಅವ್ರು ತಗೊಂಡಿರೋ ಒಂದು ಚಾಲೆಂಜ್ ಆಗ್ಬೋದು, ಅಥವಾ ಅವ್ರು ತಗೊಂಡಿರೋ ಒಂದು ಇಂಟ್ರೆಸ್ಟ್ ಆಗ್ಬೋದು, ಅವರಿಗೆ ಎಷ್ಟು ಶ್ರದ್ಧೆ ಇದೆ ಸಂವಿಧಾನದ ಮೇಲೆ ಅನ್ನೋ ಭಕ್ತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಹಂಗಾಗಿ ಆ ವಿಷಯದಲ್ಲಿ ನಾವು ತುಂಬಾ ಖುಷಿ ಆಗಿದ್ವಿ. ಇಲ್ಲಿನ ಬೆಂಗಳೂರಿನವ್ರಿಗೂ ಅದೇ ಹೇಳ್ತಾ ಇರೋದು, ಇದು ನಿಮ್ಮದೇ ಮನೆಯ, ನೀವಲ್ಲದೆ ಇದ್ರು ನಿಮ್ಮ ಮನೆಯವ್ರು ಯಾರೋ ಒಬ್ರು ಬಡವರಿದ್ರು ಅವರ ಕತೆ ಮರಿದಿರ ನೋಡಿ ಅಂತ. ಏನಾಗತ್ತೆ, ಪ್ರತಿ ಸರಿನೂ ಪರವಿರೋಧ ಇರಲೇಬೇಕು, ಯಾವಾಗ್ಲೂ ಅದ್ರ ಮಧ್ಯೆನೇ ಹೋರಾಡ್ಬೇಕು. ಹಂಗಾಗಿ ನಮಗೂ ಅದೊಂಥರ ಎಲ್ಲ ನೋಡ್ತಿರ್ತೀವಿ, ನಗ್ತಿರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ನಾವು ಅವತ್ತು ನಮ್ದೆಲ್ಲ ಒಂದೇ ಅಜೆಂಡಾ, ಕೆಲಸ ಮಾಡೋದು ಅಷ್ಟೇನೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯಾವಾಗ್ಲೂ. ಹೌದು ಉಮಾಶ್ರೀ ಅಮ್ಮನಿಗೆ ಮಾನ್ಯ ಸಭಾಪತಿಗಳಲ್ಲಿ ಯಾರಿದ್ರು ಅವರು ಗೊತ್ತಿಲ್ಲ, ಅಲ್ಲೇ ನನಗೆ ಸಮಾನತೆ ಕಾಣಲಿಲ್ಲ. ಒಂದು ಹೆಣ್ಣಿಗೆ ಕೊಡಬೇಕಾಗಿರೋ ಗೌರವ ಅಥವಾ ಏನಿತ್ತು ಆ ಸಭಾಂಗಣದಲ್ಲಿ ಸಂವಿಧಾನದ ಪೀಠದ ಮೇಲೆ ಕೂತು ಮಾತಾಡುವಾಗ ಅವರು ಬಹುಶಃ ನಾನು ಅವ್ರನ್ನ ನೋಡಿಲ್ಲ. ಅವರು ತುಂಬಾ ಹಿರಿಯರಿದ್ದಾರೆ. ನಮಗನ್ಸಿದ್ದು ನೋಡ್ದ ಇಲ್ಲೇ ಸಮಾನತೆ ಇಲ್ವಲ್ಲ ಅನ್ನೋ ಬೇಜಾರಾಯ್ತು. ಹಾಗಾಗಿ ಉಮಾಶ್ರೀ ಅಮ್ಮಂಗೆ ನಾನು ಸಾರಿ ಕೇಳ್ಕೊತೀನಿ. ನಮ್ಮ ಇಡೀ ತಂಡದ ಪರವಾಗಿ ನಾವೆಲ್ಲ ತುಂಬಾ ನೊಂದ್ಕೊಂಡ್ವಿ ಆ ವಿಷಯದಲ್ಲಿ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಗಿನ್ನ ಹಿರಿಯರಾಗಿರೋದ್ರಿಂದ, ಹಿರಿಯ ಅವರು ಏನ್ ಹೇಳ್ತಾರೆ, ಲೈಕ್ ಪೊಲಿಟಿಕಲ್ ಲೀಡರ್ ಆಗಿರೋದ್ರಿಂದ ಅವ್ರು ಅದನ್ನ ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವತ್ತು ನನಗಂತೆ ಅನ್ಸಿದ್ದು, ಅಲ್ಲೇ ಸಂವಿಧಾನದ ಸಮಾನತೆ ಇಲ್ವಲ್ಲಪ್ಪ, ಇನ್ನು ಹೆಂಗೆ ಅಲ್ಲೇ ಇಲ್ಲದೆ ಇದ್ಮೇಲೆ ಇನ್ನು ಹೊರಗಡೆ ಹೆಂಗೆ? ಇವತ್ತು ನಾವು ಹೋರಾಡ್ತಾ ಇರೋದು ಅದೇನೆ, ಒಂದೇ ಒಂದು ಕಾರಣಕ್ಕೆ, ಸಮಾನತೆ ಅಂದ್ರೆ ಈಕ್ವಾಲಿಟಿ ಬಗ್ಗೆನೇ ಮಾತಾಡ್ತಾ ಇದೀವಿ ಹೊರತು ಬೇರೆ ಇನ್ನೇನು ಕೇಳ್ತಾ ಇಲ್ಲ ನಾವು. ಅಂದ್ರೆ ಯಾರು ಕೇಳ್ತಾರೆ ಸಮಾನತೆ? ಬಡವರೇ ಕೇಳೋದು ಸಮಾನತೆ ಯಾವಾಗ್ಲೂ. ಯಾಕಂದ್ರೆ ದುಡ್ಡಿರೋರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಅವ್ರು ಏನ್ ಬೇಕಾದ್ರು ಮಾಡಿಸ್ಕೊಂಡ್ಬಿಡ್ತಾರೆ, ಯಾವುದೇ ಸರ್ಕಾರ ಬರಲಿ ಅದು ತೊಂದರೆ ಇರಲ್ಲ. ಆದ್ರೆ ಒಬ್ಬ ಬಡವ ಶ್ರಮಿಕ ನೊಂದಿರೋವನ ಮನಸ್ಸಿಗೆ ಒಂದು ಸಮಾನತೆ ಏನಿದೆ ಅದು ಎಲ್ಲ ಕಡೆ ಜಾರಿ ಆಗ್ಲಿ, ಹಳ್ಳಿಗಳಲ್ಲಿ ಸಮಾನತೆ ಬರಲಿ ಅನ್ನೋ ಗೌರವಕ್ಕೆ ನಾವು ಮಾಡಿದ್ವಿ. ಇವತ್ತೆಲ್ಲ ಹಳ್ಳಿಗಳಿಂದ ಬಂದು ಸಿನಿಮಾ ನೋಡ್ತಾ ಇದ್ದಾರೆ, ಅದಕ್ಕೆ ನಾವು ಚಿರಋಣಿ ಆಗಿ. ಈಗಾಗಲೇ ಎಲ್ಲ ಕಡೆ ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಎಲ್ಲ ಶೋಷಿತ ವರ್ಗದವರಾಗ್ಬೋದು, ಹಿಂದುಳಿದವರಾಗ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಮುಂದೆ ನಿಂತು ಲೀಡರ್ಗಳು ಈ ಸಿನಿಮಾನ ನಮ್ಮ ಕೆಲಸ ಅಂತ ಮಾಡ್ತೀವಿ ಅಂತ ನೋಡ್ತಾ ಇದ್ದಾರೆ, ತೋರಿಸ್ತಾ ಇದಾರಲ್ಲ, ಅದು ತುಂಬಾ ದೊಡ್ಡ ಖುಷಿ ವಿಷಯ. ಮೊದಲನೇ ಅಭಿನಂದನೆ ನಾನು ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ತಿಳಿಸ್ತೀನಿ. ಯಾಕಂದ್ರೆ ಯೂನಿವರ್ಸಿಟಿಲಿ ನಡೆಯುವಂಥದ್ದೇ ಯಾವಾಗಲೂ ಕ್ರಾಂತಿಕಾರಿ ಕೆಲಸ ಅಲ್ಲಿ. ಸೊ ಹಂಗಾಗಿ ಮತ್ತೊಂದ್ಸತಿ ನಾನು ಎಲ್ಲೇ ಸಿಕ್ಕಿದ್ರು ಇಡೀ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ನನ್ನ ಶರಣನ್ನು ತಿಳಿಸ್ತೀನಿ ಯಾವಾಗಲೂ.